Okay, welcome to you all. This is your beautiful channel Pradeep Gowda 09. ಲಾಸ್ಟ್ ಸೆಷನ್ ಒಳಗಡೆ ಏನ್ ಡಿಸ್ಕಸ್ ಮಾಡಿದ್ವಿಪ್ಪ ಅಂತಂದ್ರ ಒಂದ್ಸಲ ರೀಕಾಲ್ ಮಾಡೋಣ ಫಾಸ್ಟ್. ಓಕೆ, ಏನು ಡಿಸ್ಕಸ್ ಮಾಡಿಲ್ಲ, ಜಸ್ಟ್ ಡಿ ಎಂ ಎಫ್ ಡಿಸ್ಕಸ್ ಮಾಡಿದ್ವಿ. ಡೈಮೆನ್ಷನಲ್ ಫಾರ್ಮುಲಾ ಹೆಂಗ್ ಬರೀಬೇಕು, ಡೈಮೆನ್ಷನ್ಸ್ ಹೆಂಗ್ ಬರೀಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡಕತ್ತಿದ್ವಿ. ಒಂದು 15 ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಹೌದಾ? ಅಂಡ್ ರಿಮೈನಿಂಗ್ ಸಮ್ ಮೋರ್ ಅದಾವಪಿ, ಜಾಸ್ತಿ ಅದಾವು, ಬಟ್ ನಮಗೆ ಎಷ್ಟು ಬೇಕು ಅಷ್ಟನ್ನಷ್ಟೇ ಡಿಸ್ಕಸ್ ಮಾಡ್ಕೊಳಕ್ ಹೊಂಟಿವಿ ನಾವು. ಕರೆಕ್ಟ್? ಹೆಂಗ್ ಬರೀಬೇಕು, ಫುಲ್ ಕ್ಲಾರಿಟಿ, 100% ಕ್ಲಾರಿಟಿ ಕೊಡ್ತೀನಿ. ನೀನು ಡೈಮೆನ್ಷನ್ ಬರಿಬೇಕಾದ್ರೆ ಸಮ್ ರೂಲ್ಸ್ ನ ಫಾಲೋ ಮಾಡು. ರೂಲ್ಸ್ ಇದ್ದು ನನ್ನ ಹತ್ರ, ಹೌದಾ? ಅಂದ್ರೆ ಡೆರೈವ್ಡ್ ಕ್ವಾಂಟಿಟಿನ ಕಂಪಲ್ಸರಿ ಏನ್ ಮಾಡ್ಕೋಬೇಕು, ಫಂಡಮೆಂಟಲ್ ಕ್ವಾಂಟಿಟಿ ಆರ್ ಫಂಡಮೆಂಟಲ್ ಯೂನಿಟ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕಪ್ಪಿ? ಕನ್ವರ್ಟ್ ಮಾಡಿ. ರೂಲ್ ನಂಬರ್ 1. ರೂಲ್ ನಂಬರ್ 2 ಏನಾಗ್ತದಪ್ಪ ಅಂತಂದ್ರ, ಕಂಪಲ್ಸರಿ ಡಿ ಎಂ ಎಫ್ ನ ಏನ್ ಬರಿಬೇಕು, ನೀನು ಸ್ಕ್ವೇರ್ ಬ್ರಾಕೆಟ್ ನ ಬರಿಬೇಕು. ದಟ್ ಈಸ್ ಅ ರೂಲ್ ನಂಬರ್. ಸಿಮಿಲರ್ಲಿ ರೂಲ್ ನಂಬರ್ 2 ಆಯ್ತಪ್ಪಿ. ನೆಕ್ಸ್ಟ್ ಇಲ್ಲಿ ಏನದವಲ್ಲಪ್ಪಿ, ಫಂಡಮೆಂಟಲ್, ಇವೆಲ್ಲ ಫಂಡಮೆಂಟಲ್ ಫಿಸಿಕಲ್ ಯೂನಿಟ್ಸ್ ಅಲ್ಲ, ಫಂಡಮೆಂಟಲ್ ಯೂನಿಟ್ಸ್. ಈ ಫಂಡಮೆಂಟಲ್ ಯೂನಿಟ್ಸ್ ಫಾರ್ಮ್ ಆಗ ಬರೀಬೇಕು. ಸಪೋಸ್ ನ್ಯೂಟನ್ ಇತ್ತು, ಸಡನ್ ಆಗಿ ತಗೊಂಡು ಹೋಗಿ ಏನ್ ಅಂತ ಬರೆಯಕ್ ಬರಲ್ಲ. ಡೈಮೆನ್ಷನ್ಸ್ ಅಲ್ಲಿ ಇಟ್ ಇಸ್ ಅ ಪವರ್ ಫಾರ್ ದ ಫಂಡಮೆಂಟಲ್ ಯೂನಿಟ್ಸ್ ಇನ್ ಆರ್ಡರ್ ಟು ದ ಡಿರೈವ್ಡ್ ಯೂನಿಟ್ಸ್. ಕರೆಕ್ಟ್ ಅಪ್ಪಿ? ಒಂದ್ಸರಿ ನಿಮ್ಗೆ ಡೈಮೆನ್ಷನ್ಸ್ ಏನು ಬೇಕು, ಡೆಫಿನಿಷನ್ ಅಂದ್ರೆ ಏನ್ ಬೇಕಪ್ಪ ಅಂತಂದ್ರೆ, ಅದ್ರ ಇಂಟ್ರೊಡಕ್ಷನ್ ಬೇಕಾಗಿತ್ತಪ್ಪ ಅಂತಂದ್ರ ನನ್ನ ಬಯೋ ಒಳಗಡೆ ಲಿಂಕ್ ಮೆನ್ಷನ್ ಮಾಡಿನಪ್ಪಿ, ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕ್ ಮೆನ್ಷನ್ ಮಾಡಿ ಒಂದ್ಸರಿ ಹೋಗಿ ಜಸ್ಟ್ ಲಾಸ್ಟ್ ವಿಡಿಯೋ ಮೀಟ್ ಆಗಿ ಕ್ಲಿಯರ್ ಅಪ್ಪಿ. ನೆಕ್ಸ್ಟ್ ಆಲ್ರೆಡಿ 15 ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ 15th ಏನ್ ಡಿಸ್ಕಸ್ ಮಾಡಿದ್ವಿ, ಆಂಗ್ಯುಲರ್ ವೆಲಾಸಿಟಿ ಡಿಸ್ಕಸ್ ಮಾಡಿದ್ವಿ. ಅಂಡ್ ನೌ ದಿಸ್ ಇಸ್ ಫ್ರೀಕ್ವೆನ್ಸಿ. Frequency is represented by small letter f and nu and everything. Means we have some more. n ಇಂದ ರಿಪ್ರೆಸೆಂಟ್ ಮಾಡ್ತೀವಿ, ಏನು, ಸ್ಮಾಲ್ ಲೆಟರ್ n and some other letters ಅದಾವ. ಓಕೆ, n ಇಂದ ರಿಪ್ರೆಸೆಂಟ್ ಫಾರ್ಮುಲಾ ತಗೊಳ್ಬೇಕು. ಕರೆಕ್ಟ್? ಫ್ರೀಕ್ವೆನ್ಸಿ is equals to number of oscillations divided by time, or number of oscillations per second. That is called as the frequency. ಅದಕ್ಕೆ ಏನು ಕರಿತೀವಿ? ಫ್ರೀಕ್ವೆನ್ಸಿ ಅಂತ ಕರಿತೀವಿ. ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಟೈಮ್. n ಅಂದ್ರೆ ಏನು? ದಟ್ ಈಸ್ ನಂಬರ್ ಯೂನಿಟ್ ಇರಲ್ಲ. ಸೊ 1 ಅಂತ ಬರ್ಕೊಂಡ್ರಿ, ಏನೂ ಇಲ್ಲ. ಸೊ 1 ಡಿವೈಡೆಡ್ ಬೈ ಏನದ ಟೈಮ್. ಸೊ ಟೈಮ್ ಯೂನಿಟ್ ಏನು? ಸೆಕೆಂಡ್. ಬರ್ಕೋಪಿ. ಡಿ ಎಂ ಎಫ್ ಬರ್ಕೋ. ಡಿ ಎಂ ಎಫ್ ಎಂ ಎಲ್ ಟಿ. ಎಲ್ಲರ ಮಾಸ್ ಕೆಜಿ ಅಂತ ಐತನ? ಇಲ್ಲ. ಸೊ 0. ಎಲ್ಲರ ಲೆಂತ್ ಐತನಪ್ಪಿ ಮೀಟರ್ ಅಂತ ಹೇಳಿ? ಏನೂ ಇಲ್ಲ. ಸೊ 0. ಎಲ್ಲರ ಟೈಮ್ ಐತನಪ್ಪಿ? ಐತಲ್ ಸರ್ ಸೆಕೆಂಡ್. ಬರ್ಕೋ. ಐತಲ್ ಸರ್ ಸೆಕೆಂಡ್. ಬರ್ಕೋಪಿ. 1 ಐತಿ, ಬಟ್ ಡಿವೈಡೆಡ್ ಬೈ ಐತಿ. ಸೊ -1. ದಿಸ್ ಇಸ್ ಫ್ರೀಕ್ವೆನ್ಸಿ. ಇದೇನಪ್ಪಿ? ಫ್ರೀಕ್ವೆನ್ಸಿ ಅಂತ ಕರೀತೀವಿ. ನೆಕ್ಸ್ಟ್ 17th ಒನ್, ಆಂಗ್ಯುಲರ್ ಫ್ರೀಕ್ವೆನ್ಸಿ ನೋಡಪ್ಪಿ. ಆಂಗ್ಯುಲರ್ ಫ್ರೀಕ್ವೆನ್ಸಿ. ಕರೆಕ್ಟ್ ಅಪ್ಪಿ? ಆಂಗ್ಯುಲರ್ ಫ್ರೀಕ್ವೆನ್ಸಿ ಫಾರ್ಮುಲಾ ಏನೈತಪ್ಪ ಅಂದ್ರ 2πf ಅಂತೇಳಿ ಒಂದು ಫಾರ್ಮುಲಾ ಐತಿ. ಏನು? 2πf, 2 × π × f. ಬರ್ಕೋ. ಯೂನಿಟ್ ಬರ್ಕೊಂಡ್ಬಿಡಪ್ಪ. ಇದ್ರದ್ದು ಯೂನಿಟ್ ನೋಟ್ ಮಾಡ್ಕೋ. ಏನಾಗುತ್ತೆ ನೋಡು, 2πf. ಇಲ್ಲಿ 2 ಐತಿ, 2 ಅಂದ್ರೆ ಕಾನ್ಸ್ಟೆಂಟ್. ಅದು ಪೈ ಐತಿ, ಪೈ ಅಂದ್ರೆ ಕಾನ್ಸ್ಟೆಂಟ್, 22/7. ಅದಕ್ಕೇನು ಯೂನಿಟ್ಸ್ ಇರಲ್ಲ. ಫ್ರೀಕ್ವೆನ್ಸಿ ಅದ. ಫ್ರೀಕ್ವೆನ್ಸಿ ಯೂನಿಟ್ ಎಲ್ಲ 1/second. ಮೀನ್ಸ್ ಸೆಕೆಂಡ್ ಟು ದ ಪವರ್ 1 -1. ಆಗೋಯ್ತಲ್ಲ, ಸೆಕೆಂಡ್ ಟು ದ ಪವರ್ -1. ಬರೀ ಡಿ ಎಂ ಎಫ್ ಬರೀದಕ್ಕ ಎಂ ಎಲ್ ಟಿ. ಮಾಸ್ ಏನಾರ ಕಾಣ್ತದನ? ಇಲ್ಲಿ ಕಾಣಲ್ಲ. ಸೊ 0. ಲೆಂತ್ ಏನಾರ ಕಾಣ್ತದನೋ? ಕಾಣಲ್ಲ. ಸೊ 0. ಟೈಮ್ ಏನಾರ ಕಾಣ್ತದನಪ್ಪಿ? ಕಾಣ್ತದ. ಮೇಲ್ಗಡೆ ಪವರ್ ಎಷ್ಟು ಐತಿ? -1 ಐತಿ. ಸೊ -1. ಹೌದಾ? ದಿಸ್ ಇಸ್ 17. ನೆಕ್ಸ್ಟ್ ಆಂಗ್ಯುಲರ್ ಎಕ್ಸಲರೇಷನ್. 18th ಒನ್, ಆಂಗ್ಯುಲರ್ ಎಕ್ಸಲರೇಷನ್. ಕರೆಕ್ಟಾ? ಆಂಗ್ಯುಲರ್ ಎಕ್ಸಲರೇಷನ್. ಆಂಗ್ಯುಲರ್ ಎಕ್ಸಲರೇಷನ್ ಫಾರ್ಮುಲಾ ಏನೈತಪ್ಪ ಅಂದ್ರ ಡೆಲ್ಟಾ ಒಮೆಗಾ ಡಿವೈಡೆಡ್ ಬೈ ಡೆಲ್ಟಾ ಟೈಮ್. ಮೀನ್ಸ್ ಡೆಲ್ಟಾ ಒಮೆಗಾ ಅಂದ್ರೆ ಏನಪ್ಪ? ದಟ್ ಈಸ್ ಆಂಗ್ಯುಲರ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಹೌದಾ ಇಲ್ಲ? ಎಕ್ಸಲರೇಷನ್ ಅಂದ್ರೆ ಏನು? ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಆಂಗ್ಯುಲರ್ ಎಕ್ಸಲರೇಷನ್ ಅಂದ್ರೆ ಆಂಗ್ಯುಲರ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಏನು? ಆಂಗ್ಯುಲರ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಆಂಗ್ಯುಲರ್ ವೆಲಾಸಿಟಿ ಆಲ್ರೆಡಿ ನೀವು ಯೂನಿಟ್ ಗೊತ್ತದಪ್ಪಿ. ಏನು? ರೇಡಿಯನ್ ಪರ್ ಸೆಕೆಂಡ್. ಅಂಡ್ ಡಿವೈಡೆಡ್ ಬೈ ಅಂದ್ರೆ ಟೈಮ್ ಅದ, ಇಂಟು ಟೈಮ್. ಟೈಮ್ ಯೂನಿಟ್ ಏನು? ಸೆಕೆಂಡ್. ಸೆಕೆಂಡ್ ಇಂಟು ಸೆಕೆಂಡ್ ಏನಾಯ್ತಲ್ಲ? ಸೆಕೆಂಡ್ ಸ್ಕ್ವೇರ್ ಆಯ್ತು. ಏನಾಯ್ತು? ಸೆಕೆಂಡ್ ಸ್ಕ್ವೇರ್. ಬರೀ ಡಿ ಎಂ ಎಫ್ ಬರೀ. ಪ್ರೊವೈಡ್ ದ ಡಿ ಎಂ ಎಫ್. ಬರೀ ಎಂ ಎಲ್ ಟಿ. ಮಾಸ್ ಏನ್ ರೈತನ ಇದ್ರೊಳಗೆ ಯೂನಿಟ್ನಾಗ? ಇಲ್ಲ. ಸೊ 0. ಲೆಂತ್ ಏನ್ ರೈತಲ್ಲ ಮೀಟರ್ ಅಂತ ಹೇಳಿ? ಏನೂ ಇಲ್ಲ. ಸೊ 0. ನೆಕ್ಸ್ಟ್ ಟೈಮ್ ಏನ್ ರೈತನು? ಟೈಮ್ ಏನ್ ರೈತನ ಇಲ್ಲಿ? ಐತಲ್ಲ, ಡಿವೈಡೆಡ್ ಬೈ ಎಷ್ಟೈತದು? ಟೈಮ್ ಟು ದ ಪವರ್ 2 ಐತಿ, ಬಟ್ ಡಿವೈಡೆಡ್ ಬೈ ಐತಲ್ಲ. ಸೊ -2. ದಿಸ್ ಇಸ್ ಡಿ ಎಂ ಎಫ್.
ಕರೆಕ್ಟಾ? ನೆಕ್ಸ್ಟ್ 19th ಕ್ವಶನ್. ಟಾರ್ಕ್ ನೋಡೋಣ. ಟಾರ್ಕ್ ಅಂದ್ರೆ ದಟ್ ಇಸ್ ವರ್ಕ್ ಡನ್ ಇನ್ ಸರ್ಕ್ಯುಲರ್ ಪಾತ್. ಸಿಂಪಲ್ ವರ್ಡ್ ಒಳಗಡೆ ಸರ್ಕ್ಯುಲರ್ ಪಾತ್ ಒಳಗಡೆ ವರ್ಕ್ ಡನ್ ಮಾಡ್ತಿರೋ ದಟ್ ಇಸ್ ಕಾಲ್ಡ್ ಟಾರ್ಕ್. ಟಾರ್ಕ್ ಇಂದ ಟೌಲ್ ಅಂತ ರಿಪ್ರೆಸೆಂಟ್ ಮಾಡ್ತಾರೆ. ಟಾರ್ಕ್ ಡಿಫ್ರೆಂಟ್ ಲೆಟರ್ಸ್ ಇಂದ ರಿಪ್ರೆಸೆಂಟ್ ಮಾಡ್ತಾರೆ. ರಿಪ್ರೆಸೆಂಟೇಷನ್ ಇಂಪಾರ್ಟೆಂಟ್ ಅಲ್ಲ ನಮಗೆ, ಯೂನಿಟ್ಸ್ ಇಂಪಾರ್ಟೆಂಟ್. ಕರೆಕ್ಟಾ? ಏನಾಗ್ತದೆ ನೋಡೋಣ. ಟೌದ್ ಫಾರ್ಮುಲಾ ಏನಪ್ಪಿ? ಎಫ್ ಇಂಟು ಡಿ, ಫೋರ್ಸ್, ಪರ್ಪೆಂಡಿಕ್ಯುಲರ್ ಫೋರ್ಸ್ ಇಂಟು ಡಿಸ್ಟೆನ್ಸ್. ಕ್ಲಿಯರ್ ಬಿ? ಎಫ್ ಇಂಟು ಡಿ. ಎಫ್ ಏನೈತಿ ಯೂನಿಟ್? ಎಫ್ ಯೂನಿಟ್ ಏನೈತಿ? ನ್ಯೂಟನ್ ಸರ್. ನ್ಯೂಟನ್ ಒಳಗೆ ಏನೈತಿ? ಫಂಡಮೆಂಟಲ್ ಆಗಿ ಕನ್ವರ್ಟ್ ಮಾಡ್ಕೋ ಅದನ್ನ. ಕೆಜಿ ಮೀಟರ್ ಪರ್ ಸೆಕೆಂಡ್. ಕೆಜಿ ಮೀಟರ್ ಪರ್ ಸೆಕೆಂಡ್. ಇಂಟು ಏನದ? ಡಿ ಅದ ಡಿಸ್ಟೆನ್ಸ್. ಡಿ ಅಂದ್ರೆ ಏನು? ಡಿಸ್ಟೆನ್ಸ್. ಸೊ ಮೀಟರ್ ಆಯ್ತು. ಮೀಟರ್ ಇಲ್ಲಿ ಮೀಟರ್, ಇಲ್ಲಿ ಮೀಟರ್. ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್. ಬರೀ ಡಿ ಎಂ ಎಫ್ ಬರೀ. ವಾಟ್ ದ ಡಿ ಎಂ ಎಫ್? ವಾಟ್ ದ ಡಿ ಎಂ ಎಫ್? ಡಿ ಎಂ ಎಫ್ ಹೆಂಗ್ ಬರೀತಿ? ಎಂ ಎಲ್ ಟಿ. ಏನ್ ಬರೀತಿ? ಎಂ ಎಲ್ ಟಿ. ಸೊ ಎಂ ಟು ದ ಪವರ್ ಏನೈತಿ? 0. 0 ಇಲ್ಲ. ಮಾಸ್ ಐತಿ 1 ಕೆಜಿ ಐತಿ ಅಲ್ಲ. ಕೆಜಿ ಪವರ್ ಏನೈತಿ? 1. ಲೆಂತ್ ಐತಿ ಎಷ್ಟೈತಿ ಪಿ? ಮಾಸ್ ಸಾರಿ ಮೀಟರ್ ಪವರ್ ಎಷ್ಟೈತಿ? 2 ಐತಿ. ಸೊ ಎಲ್ ಟು ದ ಪವರ್. ನೆಕ್ಸ್ಟ್ ಟೈಮ್ ಅದ. ಸೆಕೆಂಡ್ ಅದ ಪಿ. ಸೆಕೆಂಡ್ ಅಂದ್ರೆ ಟೈಮ್. ಟೈಮ್ ಟು ದ ಪವರ್ ಎಷ್ಟೈತಿ? 2 ಐತಿ. ಸೊ 2 ಬಟ್ ಡಿವೈಡೆಡ್ ಬೈ ಐತನ -2. ಡಿವೈಡೆಡ್ ಬೈ ಅಂದ್ರೆ ಮೈನಸ್ ಕೊಡ್ಬೇಕು. ಕ್ಲಿಯರಾ? ದಿಸ್ ಇಸ್ ಟಾರ್ಕ್. ನೆಕ್ಸ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಎಷ್ಟು? 20th ಒನ್ ಏನು? ಮೂಮೆಂಟ್ ಆಫ್ ಇನರ್ಷಿಯಾ. ಮೂಮೆಂಟ್ ಆಫ್ ಇನರ್ಷಿಯಾ. ಕರೆಕ್ಟಾ? ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ಮುಲಾ ಏನೈತಪ್ಪ ಅಂದ್ರ ದಟ್ ಈಸ್ ಎಂ ಆರ್ ಸ್ಕ್ವೇರ್ ರೇಡಿಯಸ್ ಅಂಡ್ ದಿಸ್ ಇಸ್ ಮಾಸ್. ಕರೆಕ್ಟಾ? ಎಂ ಆರ್ ಸ್ಕ್ವೇರ್. ಇದ್ರದ್ದು ಯೂನಿಟ್ ಬರ್ಕೋ. ಎಂ ಅಂದ್ರೆ ಏನು? ಮಾಸ್, ಕೆಜಿ. ಆರ್ ಸ್ಕ್ವೇರ್ ಏನಂದ್ರೆ ದಟ್ ಈಸ್ ರೇಡಿಯಸ್, ಮೀಟರ್. ಆರ್ ಅಂದ್ರೆ ಡಿಸ್ಟೆನ್ಸ್, ಮೀಟರ್ ಸ್ಕ್ವೇರ್. ಡಿ ಎಂ ಎಫ್ ಬರಿ ಎಂ ಎಲ್ ಟಿ. ಎಂ ಎಷ್ಟೈತಿ? ಮಾಸ್ ಎಷ್ಟೈತಿ? ಒಂದೇ ಐತಿ. ಸೊ ಎಂ ಟು ದ ಪವರ್. ಲೆಂತ್ ಎಷ್ಟೈತಿ? ಮೀಟರ್ ಅಂದ್ರೆ ಎಷ್ಟೈತಿ? ಮೀಟರ್ ಪವರ್ 2 ಐತಿ. ಸೊ ಎಂ ಎಲ್ ಟು ದ ಪವರ್. ಟೈಮ್ ಏನೈತಿ? ಸೆಕೆಂಡ್ ಅಂತ ಹೇಳಿ ಏನೂ ಇಲ್ಲ. ಸೊ ಟಿ ಟು ದ ಪವರ್ 0. ಸೊ ಟಿ ಟು ದ ಪವರ್ 0. ನೆಕ್ಸ್ಟ್ 21 ಆಂಗ್ಯುಲರ್ ಮೂಮೆಂಟಮ್. ಆಂಗ್ಯುಲರ್ ಮೂಮೆಂಟಮ್ ಎಲ್. ಆಂಗ್ಯುಲರ್ ಮೂಮೆಂಟಮ್ ಯಾವ ಲೆಟರ್? ಎಲ್ ಇಂದ ರಿಪ್ರೆಸೆಂಟ್ ಮಾಡ್ತೇವೆ. ಫಾರ್ಮುಲಾ ಏನು? ಎಂ ವಿ ಆರ್. ಫಾರ್ಮುಲಾ ಏನಾಗ್ತದೆ? ಎಂ ವಿ ಆರ್. ಎಂ ಅಂದ್ರೆ ಮಾಸ್, ವಿ ಅಂದ್ರೆ ವೆಲಾಸಿಟಿ, ಆರ್ ಅಂದ್ರೆ ರೇಡಿಯಸ್. ಬರ್ಕೋ ಯೂನಿಟ್ ಬರ್ಕೊಂಡ್ಬಿಡು. ಮಾಸ್ ಸಾರಿ ಎಂ ಅಂದ್ರೆ ಏನು? ಮಾಸ್. ಮಾಸ್ ಯೂನಿಟ್ ಏನು? ಕೆಜಿ. ವೆಲಾಸಿಟಿ ಏನಪ್ಪಿ? ಮೀಟರ್ ಪರ್ ಸೆಕೆಂಡ್. ಆ ರೇಡಿಯಸ್ ಏನು? ಮೀಟರ್. ಇಲ್ಲೊಂದು ಮೀಟರ್, ಇಲ್ಲೊಂದು ಮೀಟರ್. ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್. ಮೀಟರ್ ಇಂಟು ಮೀಟರ್ ಏನಾಗ್ತದ? ಮೀಟರ್ ಸ್ಕ್ವೇರ್. ಸೊ ನೋಡಿದ್ರೆ ಡಿ ಎಂ ಎಫ್. ಡಿ ಎಂ ಎಫ್ ಬರಿ ಎಂ ಎಲ್ ಟಿ. ಮಾಸ್ ಎಷ್ಟದ? 1 ಅದ. ಸೊ 1. ಲೆಂತ್ ಎಷ್ಟದ ಪಿ? 2 ಅದ. ಮೀಟರ್ ಅಲ್ಲ, ಲೆಂತ್ ಅದ್ರ ಮೀಟರ್ ಸ್ಕ್ವೇರ್ ಅದ. ಸೊ ಎಲ್ ಟು ದ ಪವರ್ 2. ಟೈಮ್ ಎಷ್ಟದ? 1 ಅದ. ಸೊ ಎಲ್ ಟಿ ಟು ದ ಪವರ್ 1. ಬಟ್ ಡಿವೈಡೆಡ್ ಬೈ 1 ಐತಲಪಿ. ಡಿವೈಡೆಡ್ ಬೈ ಸೆಕೆಂಡ್ ಐತಲಪಿ. ಸೊ -1. ಕರೆಕ್ಟಾ? ನೆಕ್ಸ್ಟ್ ಸ್ಟ್ರೆಸ್ ನೋಡು. ಪ್ರೆಷರ್ ನೋಡು. ಏನು? ಪ್ರೆಷರ್ ಎಷ್ಟು? 22 ಅಲ್ಲ. ಏನು? ಪ್ರೆಷರ್. Pressure is represented by P. Pressure formula ನೋಡೋಣ. Pressure is equals to force divided by area. ಏನಾಗುತ್ತಾ? ಫೋರ್ಸ್ ಡಿವೈಡ್. ಸರಿ, ಎಲ್ಲ ಫಾರ್ಮುಲಾ ನೆನ್ಪಿಟ್ಕೊಳಕ್ ಆಗಲ್ಲ ಸರ್ ನನಗೆ. ನಾ ಈಗ 10th ಮುಗಿಸಿ ಫ್ರೆಶ್ ಆಗಿ ಬಂದಿನಿ ಸರ್. ಎಲ್ಲ ಫಾರ್ಮುಲಾ ನೆನ್ಪಿಟ್ಟು 10th ಒಳಗಡೆ ಸಣ್ಣ ಸಣ್ಣ ಪ್ರಾಬ್ಲಮ್ ಇದ್ದು. ಕರೆಂಟ್ ಇದ್ದು ಸರ್, ಕರೆಂಟ್ ಫಾರ್ಮುಲಾ ಇತ್ತು ಸರ್, ರೆಸಿಸ್ಟೆನ್ಸ್ ಫಾರ್ಮುಲಾ ಸರ್, ಓಮ್ಸ್ ಲಾ ಫಾರ್ಮುಲಾ ಸರ್, ಎಲ್ಲ ಇತ್ತು ಸರ್. ಸಣ್ಣ ಸಣ್ಣ ನೆನಪಿದ್ದು ಸರ್, ಅವನಷ್ಟೇ ನೆನಪಿಟ್ಕೊತಿದ್ದೆ ಸರ್. ಸರ್ ಇಷ್ಟೆಲ್ಲ ಆಗಲ್ಲ ಸರ್. ಸರ್ ನೆನ್ಪಿಟ್ಕೋಬೇಕು ಸರ್. ದಿಸ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್. ಇದು ನಿನಗೆ ಕ್ಲಾರಿಟಿ ಸಿಗ್ತದೆ. ಇಟ್ ಇಸ್ ಜಸ್ಟ್ ಇಂಟ್ರೊಡಕ್ಷನ್ ಆಫ್ ಕ್ಲಾಸ್ 11 ಫಿಸಿಕ್ಸ್ ಅಪ್ಪಿ. ಕ್ಲಾಸ್ 11 ಫಿಸಿಕ್ಸ್ ಇಂಟ್ರೊಡಕ್ಷನ್ ಇದು ಕಂಪಲ್ಸರಿ ನೆನ್ಪಿಟ್ಕೋಬೇಕು. ಸೊ ನೆನ್ಪಿಟ್ಕೋ, 4 ನೆನ್ಪಿಟ್ಕೋಪಿ. ಚಾಪ್ಟರ್ ವೈಸ್ ಕಂಪ್ಲೀಟ್ ಆಗಿ ನಿನಗೆ ನೆನ್ಪಿಟ್ಕೊತ ಹೋಗ್ತಾವೆ. ಏನು ಪ್ರಾಬ್ಲಮ್ ಇಲ್ಲ. ಕ್ಲಿಯರಾ? ಈಗ ಎಲ್ಲರೂ ಈಗ ನೆನ್ಪಿಟ್ಕೋಬೇಕಂತೇನಿಲ್ಲ ಪಿ. ಒಂದು 4 ನೆನ್ಪಿರ್ತಾವ. ವೆಲಾಸಿಟಿ, ಸ್ಪೀಡು, ಎಕ್ಸಲರೇಷನ್ ಇಂಥ ಸಣ್ಣ ಸಣ್ಣವ್ರು ನೆನ್ಪಿರ್ತಾವಲ್ಲ. ಸೊ ಈಗ 4 ನೆನ್ಪಿದ್ವಪ್ಪ ಅಂದ್ರೆ ಚಾಪ್ಟರ್ ವೈಸ್ ಏನಿರ್ತಾವ ಇನ್ಕ್ರೀಸ್ ಆಗೋತ ನೆನ್ಪಿಟ್ಕೋತ ಹೋಗ್ತಾವಪಿ. ನೋ ಪ್ರಾಬ್ಲಮ್. ಕ್ಲಿಯರಾ? ಈಸಿಯಾಗಿ ನೆನ್ಪಿಟ್ಕೊಳ್ಳೋಣ. ಕ್ಲಿಯರ್? ಎಲ್ಲರೂ ಬ್ಯಾಟ್ ಈಗ ಎಲ್ಲ ನೆನ್ಪಿಟ್ಕೋಬೇಕೇನು ಸರ್? ಬೇಡ. ಬರ್ಕೊಳ್ಳೋದು ಹೆಂಗ್ ಬರೀಬೇಕಂತ ಗೊತ್ತಾಗಬೇಕು ಅಷ್ಟೇ. ಕ್ಲಿಯರ್?
ನೆಕ್ಸ್ಟ್ ಫೋರ್ಸ್ ಐತೆ, ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಫೋರ್ಸ್ದು ಯೂನಿಟ್ ಬರೀ ಏನೈತೆ, ಫೋರ್ಸ್ ಯೂನಿಟ್ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಡಿವೈಡೆಡ್ ಬೈ ಏನೈತಿ, ಏರಿಯಾ ಐತಿ. ಏರಿಯಾದ ಯೂನಿಟ್ ಏನು, ಮೀಟರ್ ಸ್ಕ್ವೇರ್. ಇಲ್ಲೊಂದು ಮೀಟರ್, ಇಲ್ಲಿ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಮೀಟರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಏನು ಉಳಿತು, ಕೆ ಜಿ ಡಿವೈಡೆಡ್ ಬೈ ಸೆಕೆಂಡ್ ಸ್ಕ್ವೇರ್ ಮೀಟರ್ ಉಳಿತು. ಬರೀ ಡಿ ಎಂ ಎಫ್ ಬರಿ, ಏನ್ ಬರೀತಿ, ಡಿ ಎಂ ಎಫ್ ಬರಿ ರೆಡಪಿ, ಡಿ ಎಂ ಎಫ್ ಬರಿ ಬರಿ ಕೆ ಜಿ ಪರ್ ಸೆಕೆಂಡ್ ಸ್ಕ್ವೇರ್ ಮೀನ್ಸ್ ಎಂ ಎಲ್ ಟಿ. ಫಸ್ಟ್ ಎಂ ಎಲ್ ಟಿ ಅಂತ ಬರ್ಕೊಂಡ್ಬಿಡು, ಎಂ ಎಲ್ ಟಿ. ಮಾಸ್ ಎಷ್ಟದ, ಒಂದೇ ಅದ, ಸೊ ಎಂ ಟು ದ ಪವರ್ 1. ಲೆಂತ್ ಎಷ್ಟದಪಿ, ಒಂದೇ ಅದ, ಸೊ ಎಲ್ ಟು ದ ಪವರ್ 1 ಮೈನಸ್ 1 ಡಿವೈಡೆಡ್ ಬೈ ಮೈನಸ್. ಸೊ ಟೈಮ್ ಎಷ್ಟದಪಿ, 2 ಅದ, ಸೆಕೆಂಡ್ 2 ಅದ, 2 ಬಟ್ ಡಿವೈಡೆಡ್ ಬೈ ದಲ್ಪಿ ಮೈನಸ್. ದಿಸ್ ಇಸ್ ಪ್ರೆಷರ್. ಅಂಡ್ ನೆಕ್ಸ್ಟ್ 23 ಸ್ಟ್ರೆಸ್ ಟು ಸ್ಟ್ರೆಸ್. ಕರೆಕ್ಟಾ, ಸ್ಟ್ರೆಸ್ ತಗೋಪಿ. ಸ್ಟ್ರೆಸ್ ನ ಯಾವ ರೆಪ್ರೆಸೆಂಟ್, ಸಿಗ್ಮಾ ಲಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಡಿಫ್ರೆಂಟ್ ಲೆಟರ್ಸ್ ಇಂದ ರಿಪ್ರೆಸೆಂಟ್ ಮಾಡ್ತಾರಪ್ಪಿ, ಅದೇನು ಮ್ಯಾಟರ್ ಆಗಲ್ಲ ಇಲ್ಲಿ. ಕರೆಕ್ಟಾ, ಸ್ಟ್ರೆಸ್ ಫಾರ್ಮುಲಾ ಏನು, ಫಾರ್ಮುಲಾ ಏನಾಗ್ತದಪ್ಪ ಅಂದ್ರೆ ಇಟ್ ಈಸ್ ಆಲ್ಸೋ ಸೇಮ್, ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಇಲ್ಲಿ ಏನೈತಲ್ಲ ಅದೇ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಇದು ಐತಪ್ಪ ಅಂದ್ರೆ ಯೂನಿಟ್ ಸೇಮ್ ಆಗ್ತದೆ, ಯೂನಿಟ್ ಸೇಮ್ ಆಗ್ತದಪ್ಪ, ಡಿ ಎಂ ಎಫ್ ಸೇಮ್ ಆಗ್ತದೆ. ಡಿ ಎಂ ಎಫ್ ಏನಾಗ್ತದೆ ಇರೋದು, ಸ್ಟ್ರೆಸ್ದು ಎಂ ಟು ದ ಪವರ್ 1, ಎಲ್ ಟು ದ ಪವರ್ ಮೈನಸ್ 1, ಟಿ ಟು ದ ಪವರ್ ಮೈನಸ್ 2. ಕರೆಕ್ಟಾ. ನೆಕ್ಸ್ಟ್ 24 ಕರೆಕ್ಟಾ. ಸ್ಟ್ರೇನ್ ನೋಡೋಣ, ಸ್ಟ್ರೇನ್, ಸ್ಟ್ರೇನ್ ಅಂದ್ರೆ ಏನಂತ ನೋಡು. ಸ್ಟ್ರೇನ್ ಮೀನ್ಸ್ ದಿಸ್ ಇಸ್ ನಥಿಂಗ್ ಬಟ್ ಇಲಾಂಗೇಷನ್ ಅಂದ್ರೆ ಸ್ಟ್ರೇನ್ ಪ್ರೊಡ್ಯೂಸ್ ಆಗ್ತದೆ ಅಂತ ಹೇಳ್ತೀವಿ. ಸ್ಟ್ರೇನ್ ಪ್ರೊಡ್ಯೂಸ್ ಅಂದ್ರ ಇಟ್ ಈಸ್ ದ ರೇಷಿಯೋ ಆಫ್ ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಲೆಂತ್. ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಲೆಂತ್. ನೋಡಮ್ಮ, ಚೇಂಜ್ ಇನ್ ಲೆಂತ್ ಅಂದ್ರೆ ಎಷ್ಟು ಮೀಟರ್ ಚೇಂಜ್ ಆಗುತ್ತೆ ಅಂತ ಕರಿತೀವಿ. ಅಂದ್ರೆ ಏನು ಯೂನಿಟ್ ಏನು, ಮೀಟರ್ ಡಿವೈಡೆಡ್ ಬೈ ಲೆಂತ್. ಮೀಟರ್ 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 ಗೆಟ್ ಕ್ಯಾನ್ಸಲ್, ಅಂದ್ರೆ ಯೂನಿಟ್ ಇಲ್ಲ ಇದಕ್ಕೆ, ದಿಸ್ ಇಸ್ ಯೂನಿಟ್ಲೆಸ್. ಇದು ಯೂನಿಟ್ ಇಲ್ಲಪ್ಪ ಅಂದ್ರೆ ಡಿ ಎಂ ಎಫ್ ಇರಲ್ಲ ಅಂತ. ಯೂನಿಟ್ ಇರಲ್ಲ ಅಂದ್ರೆ ಡಿ ಎಂ ಎಫ್ ಇರಲ್ಲ. ದಿಸ್ ಇಸ್ ಡೈಮೆನ್ಷನ್ಲೆಸ್. ಡೈಮೆನ್ಷನ್ ಇಲ್ಲ, ಏನಿಲ್ಲ, ಡೈಮೆನ್ಷನ್ ಇಲ್ಲ. ಕರೆಕ್ಟಾ. ನೆಕ್ಸ್ಟ್ ಯಂಗ್ಸ್ ಮಾಡ್ಯುಲಸ್ ಕಂಪ್ಲೀಟ್ ಆಗೈತಪ್ಪ ಈ ಕಡೆದು. 25 ಯಂಗ್ಸ್ ಮಾಡ್ಯುಲಸ್ y, ಯಂಗ್ಸ್ ಮಾಡ್ಯುಲಸ್ y. ಯಂಗ್ಸ್ ಮಾಡ್ಯುಲಸ್ ಫಾರ್ಮುಲಾ ಏನಾಗುತ್ತಪ್ಪ, ದಿಸ್ ಇಸ್ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೇನ್. ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೇನ್. ನೀವು ಸ್ಟ್ರೆಸ್ ಇನ್ ಡಿ ಎಂ ಎಫ್ ಡೈರೆಕ್ಟ್ ಗೊತ್ತಾ, ಡೈರೆಕ್ಟ್ ಸ್ವಿಚ್ ಮಾಡ್ಕೊಂಡು ಏನಾದದು, ಎಂ ಎಂ ಎಲ್ ಟು ದ ಪವರ್ ಮೈನಸ್ 1, ಟಿ ಟು ದ ಪವರ್ ಮೈನಸ್ 2. ಹೌದಾ, ಡಿವೈಡೆಡ್ ಬೈ ಸ್ಟ್ರೇನ್. ಸ್ಟ್ರೇನ್ ಅಂದ್ರೆ ಡೈಮೆನ್ಷನ್ಲೆಸ್, ಡೈಮೆನ್ಷನ್ಸ್ ಇಲ್ಲ ಅಂತ. ಸೊ ಯಂಗ್ಸ್ ಮಾಡ್ಯುಲಸ್ ಏನೈತಿ, ಎಂ ಎಲ್ ಟು ದ ಪವರ್ ಮೈನಸ್ 1 ಇಂಟು ಟಿ ಟು ದ ಪವರ್ ಮೈನಸ್ 2. ದಿಸ್ ಇಸ್ ದ ಯಂಗ್ಸ್ ಮಾಡ್ಯುಲಸ್ ಡಿ ಎಂ ಎಫ್. ನೆಕ್ಸ್ಟ್ ನೋಡೋಣ 26. 26 ನೋಡೋಣ. 26 is surface tension. Surface tension. Surface tension ಯಾವ ಲೆಟರ್ ರಿಪ್ರೆಸೆಂಟ್ ಮಾಡ್ತಾರಪ್ಪ ಅಂದ್ರೆ ದಿಸ್ ರಿಪ್ರೆಸೆಂಟೆಡ್ ಬೈ ಎಸ್. ಯಾವುದು, ಎಸ್. Surface tension is represented by surface tension. It is defined as force per unit length ಅನ್ನೋದು. ಏನು, ಫೋರ್ಸ್ ಪರ್ ಯೂನಿಟ್ ಲೆಂತ್ ಅನ್ನೋದು ಎಫ್ ಡಿವೈಡೆಡ್ ಬೈ ಎಲ್. ಎಫ್ ದ ಯೂನಿಟ್ ಬರ್ಕೊಂಡ್ಬಿಡು, ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಬರೀ ಫೋರ್ಸ್ ಇಂಟು ಏನೈತಿ, ಲೆಂತ್ ಐತೆ. ಲೆಂತ್ ಯೂನಿಟ್ ಏನು, ಮೀಟರ್. ಇಲ್ಲೊಂದು ಮೀಟರ್ ಗೆಟ್ ಕ್ಯಾನ್ಸಲ್. ಸೊ ಮೀಟರ್ ಹೋಯ್ತು. ಏನಾಯ್ತು, ಮೀಟರ್ ಹೋಯ್ತು. ಏನು, ಕೆ ಜಿ ಪರ್ ಸೆಕೆಂಡ್ ಸ್ಕ್ವೇರ್. ಬರೀ ಡಿ ಎಂ ಎಫ್ ಬರೀ, ಡಿ ಎಂ ಎಫ್ ಬರ್ಕೋಪಿ, ಎಂ ಎಲ್ ಟಿ. ಮಾಸ್ ಏನ್ರ ಐತೇನು, ಐತ್ ಸರ್. ಎಷ್ಟೈತಿ, 1 ಐತಿ. ಲೆಂತ್ ಏನ್ರ ಐತೇನು, ಮೀಟರ್ ಅಂತೇಳಿ ಏನೂ ಇಲ್ಲ ಸರ್. ಸೊ ಎಲ್ ಟು ದ ಪವರ್ 0. ಟೈಮ್ ಏನ್ರ ಐತೇನಪಿ, ಸೆಕೆಂಡ್ ಅಂತೇಳಿ ಐತಲ್ಲ, ಸೆಕೆಂಡ್ ಟು ದ ಪವರ್ 2 ಐತಿ. ಸೊ 2 ಬಟ್ ಡಿವೈಡೆಡ್ ಬೈ ಸೆಕೆಂಡ್ ಐತಲ್ಲ ಅದು, ಸೊ ಮೈನಸ್ ಟಿ ಟು ದ ಪವರ್ ಮೈನಸ್ 2. ಇದೇನಪ್ಪಿ ಸರ್, ಡಿ ಎಂ ಎಫ್. ಕರೆಕ್ಟಾ. ಅಂಡ್ ನೆಕ್ಸ್ಟ್ ಈ ಕಡೆ ಸ್ವಲ್ಪ ಎಲೆಕ್ಟ್ರೋಸ್ಟಾಟಿಕ್ಸ್ ಕಡೆ ಬರುತ್ತೆ. ಎಲ್ಲಿ, ಎಲೆಕ್ಟ್ರೋಸ್ಟಾಟಿಕ್ಸ್ ಕಡೆ ನೋಡೋಣ ಏನೇನಾಗುತ್ತಾ ಅಂತ ನೋಡೋಣ. 27 ಎಲೆಕ್ಟ್ರಿಕ್ ಚಾರ್ಜ್. 10th ನ ಕಲ್ತಿರಿ, 10th ಒಳಗಡೆ ಕಲ್ತಿರಪ್ಪಿ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ ಕ್ಯೂ ಲಿಂದ ರಿಪ್ರೆಸೆಂಟ್ ಮಾಡ್ತಾರೆ. ಫಾರ್ಮುಲಾ ಏನಪ್ಪಿ, ಐ ಇಂಟು ಟಿ. ಐ ಇಂಟು ಟಿ. ಐ ಅಂದ್ರೆ ಕರೆಂಟು, ಟಿ ಅಂದ್ರೆ ಟೈಮ್. ಕ್ಲಿಯರ್. ಐ ಅಂದ್ರೆ ಏನಪ್ಪಿ, ಯೂನಿಟ್ ಏನು, ಐದು ಆಂಪಿಯರ್. ಅಂಡ್ ನೆಕ್ಸ್ಟ್ ಟೈಮ್ದು ಸೆಕೆಂಡ್, ಆಂಪಿಯರ್ ಸೆಕೆಂಡ್ ಆಯ್ತು.
ಬರ್ಕೊಂಡ್ಬಿಡು ಡಿ ಎಮ್ ಎಫ್ ಬರೀ ಡೈರೆಕ್ಟ್ ಆಗಿ. ಇಲ್ಲಿ ಎಮ್ ಎಲ್ ಟಿ ಬರಕ್ ಹೋಗಲ್ಲ ನಾನು, ಬರೀ ಎಮ್ ಎಲ್ ಟಿನ ಬರೀಲಿ, ಪ್ರಾಬ್ಲಮ್ ಏನಲ್ಲ. ಎಂ ಎಲ್ ಟಿ. ಬಟ್ ಆಂಪಿಯರ್ ಅಂತ ಒಂದು ಎಕ್ಸ್ಟ್ರಾ ಬಂದೈತಿ, ಇಲ್ಲಿ ಐತಿ ನೋಡಿ. ಎ ಬರ್ಕೋಬಹುದು ನಾನು ಕರೆಂಟ್, ಇದನ್ನ ಎ ಅಂತಲೂ ಬರ್ಕೋಬಹುದು, ಸಿಮಿಲರ್ಲಿ ಎ ಅಂತ ಬರ್ಕೋಬಹುದು, ಇಲ್ಲ ಐ ಅಂತಲೂ ಬರ್ಕೋಬಹುದು. ಐ ಅಂತ ಬರ್ಕೊಂಡ್ಬಿಡಪ್ಪ, ಕನ್ಫ್ಯೂಸ್ ಆಗಿ ನನಗ. ಐ ಅಂತ ಬರ್ಕೆ, ಐ ಅಂತ ಬರ್ಕ ಐ ಅಂತ ಬರ್ಕಲೆ. ನೆಕ್ಸ್ಟ್ ಮಾಸ್, ಇಲ್ಲೇನ್ರ ಮಾಸ್ ಕಾಣ್ತದ್ರ? ಇಲ್ಲ, 0. ಎಲ್ಲ ಲೆಂತ್ ಕಾಣ್ತದ ಮೀಟರ್ ಅಂತ ಹೇಳಿ, ಸೊ 0. ಎಲ್ಲ ಟೈಮ್ ಕಾಣ್ತದ್ರ? ಕಾಣ್ತದೆ. ಎಷ್ಟು? 1 ಟಿ ಟು ದ ಪವರ್ 1, ಒಂದೇ ಟೈಮ್ ಐತಿ. ಸೊ ಕರೆಂಟ್ ಎಷ್ಟು ಕಾಣ್ತೈತಿ? ಒಂದೇ ಐತಿ. ಸೊ ಟಿ ಟು ದ ಪವರ್ 1, ಐ ಟು ದ ಪವರ್ 1, ಇದ್ರ ಐ ಟು ದ ಪವರ್ ಬರಿಬಹುದು, ಇಲ್ಲ ಎ ಟು ದ ಪವರ್ ಬರಿಬಹುದು, ಎ ಟು ದ ಪವರ್ ಬರಿಬಹುದು. ಕರೆಕ್ಟಾ? ನೆಕ್ಸ್ಟ್ 28th, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಗೊತ್ತೈತಾ? ಪೊಟೆನ್ಷಿಯಲ್ ಬಗ್ಗೆ ಕಲ್ತೀರಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಬಗ್ಗೆ ಕಲ್ತೀರಿ. ದಟ್ ಇಸ್ ರಿಪ್ರೆಸೆಂಟೆಡ್ ಬೈ ವಿ. ಫಾರ್ಮುಲಾ ಇಸ್ W ಡಿವೈಡೆಡ್ ಬೈ Q. ಫಾರ್ಮುಲಾ ಏನಾಯ್ತು? W ಡಿವೈಡೆಡ್ ಬೈ Q. ಬರ್ಕೋಲೆ. V is equals to W ಅಂದ್ರೆ W ಯೂನಿಟ್ ಏನು? ಜೋಲ್ ಅಂದ್ರ ಜೋಲ್ ಅಂದ್ರೆ ಏನು? W F into S. ಏನಾಯ್ತು? F into S ಆಯ್ತು. F into S ಅಂದ್ರೆ kg meter square per second square. ಏನಾಯ್ತು ಯೂನಿಟ್? kg meter square per second square. ಯಾವ್ದ್ರದ್ದು? ವರ್ಕ್ ಇಂಟು ಕರೆಂಟ್ ಒಂದು ಐತಲ್ಲ, ಸಾರಿ ಚಾರ್ಜ್ ಒಂದು ಐತಲ್ಲ, ಚಾರ್ಜ್ ಒಂದು ಬರಿ. ಏನ್ ಬರ್ತಿ? ಚಾರ್ಜ್ ಒಂದು ಬರಿ. ಚಾರ್ಜ್ ಯೂನಿಟ್ ಏನು? ಇಲ್ಲ ಐತಲ್ಲ ಚಾರ್ಜ್, AS. ಇಲ್ಲೊಂದು ಎಸ್, ಇಲ್ಲಿ S ಸ್ಕ್ವೇರ್. ಎಷ್ಟಾಯ್ತು? S ಕ್ಯೂಬ್ ಆಯ್ತು. ಎಷ್ಟಾಯ್ತು? S ಕ್ಯೂಬ್. ಕರೆಕ್ಟಾ? ಇದು ಸಿಂಪ್ಲೆಸ್ಟ್ ಫಾರ್ಮ್. ಇನ್ನ ಸಿಂಪ್ಲರ್ ಕನ್ವರ್ಟ್ ಮಾಡ್ಕೊಳಕ್ ಬರಲ್ಲ ಅಂತ. ಬರೀ ಡಿ ಎಂ ಎಫ್ ಬರೀ ಇದ್ರದ್ದು. ಪ್ರೊವೈಡ್ ದ ಡಿ ಎಂ ಎಫ್ ಎಂ ಎಲ್ ಟಿ. ಇಲ್ಲಿ ಇನ್ನೊಂದು ಎ ಅಂತ ಐತಿ, ಸೊ ರೈಟ್ ಎ ಬರ್ಕೋಬಹುದು, ಬಿಕಾಸ್ ದಟ್ ಇಸ್ ಫಂಡಮೆಂಟಲ್ ಯೂನಿಟ್. ಕರೆಂಟ್ ಅಂದ್ರೆ ಏನು? ಫಂಡಮೆಂಟಲ್ ಯೂನಿಟ್ ಅದು. ಕರೆಕ್ಟಾ? ಎಂ ಎಷ್ಟೈತಪಿ? ಕೆಜಿ ಅನ್ನೋದು 1 ಐತಿ, ಸೊ ಕೆಜಿ 1. ಮೀಟರ್ ಲೆಂತ್ ಎಷ್ಟೈತಪಿ? ಮೀಟರ್ ಸ್ಕ್ವೇರ್ ಆಲ್ಸೋ 2. ಟಿ ಎಷ್ಟದ? 3 ಅದ ಪಿ, 3. ಬಟ್ ಡಿವೈಡೆಡ್ ಬೈ ಐತಲ್ಲ ಮೈನಸ್. ನೆಕ್ಸ್ಟ್ ಎ ಅನ್ನೋದು ಎಷ್ಟೈತಪಿ? ಒಂದೇ ಐತಿ, ಸೊ 1. ಬಟ್ ಡಿವೈಡೆಡ್ ಬೈ ಐತಲ್ಲ ಮೈನಸ್ 1. ಏನಾಗ್ತದ? ಮೈನಸ್ 1 ಆಗ್ತದ. ಕರೆಕ್ಟಾ? ಕರೆಕ್ಟಪಿ? ನೆಕ್ಸ್ಟ್ 29th one, ರೆಸಿಸ್ಟೆನ್ಸ್ ನೋಡೋಣ. ಏನು? ರೆಸಿಸ್ಟೆನ್ಸ್ ಕಲ್ತಿರಿ. ಓಮ್ಸ್ ಲಾ ಒಳಗೆ ರೆಸಿಸ್ಟೆನ್ಸ್ ಕಲ್ತಿರಿ. ರೆಸಿಸ್ಟೆನ್ಸ್ ಕ್ಲಾಸ್ 10th. R is equals to V is equals to IR ಆಗುತ್ತಾ? R is equals to V by IR. V ಅಂದ್ರೆ ಪೊಟೆನ್ಷಿಯಲ್, ಪೊಟೆನ್ಷಿಯಲ್ ಡಿವೈಡೆಡ್ ಬೈ ಪೊಟೆನ್ಷಿಯಲ್ ಗೊತ್ತಂದ್ರೆ ಈಗ ಆಲ್ರೆಡಿ ಮಾಡಿ ನಾನು. ಪೊಟೆನ್ಷಿಯಲ್ ಆಲ್ರೆಡಿ ಗೊತ್ತಂದ್ರಾಗ ಮಾಡಿನಪಿ. ಪೊಟೆನ್ಷಿಯಲ್ ಡಿ ಎಂ ಎಫ್ ಗೊತ್ತಂದ್ರಾಗ, ಪೊಟೆನ್ಷಿಯಲ್ ಡಿ ಎಂ ಎಫ್ ಗೊತ್ತದ. ಸೊ ಪೊಟೆನ್ಷಿಯಲ್ ಡಿ ಎಂ ಎಫ್ ಬರ್ಕೊಂಡು ಡೈರೆಕ್ಟ್ ಆಗಿ ಎಂ ಎಲ್ ಟು ದ ಪವರ್ 2 ಟಿ ಟು ದ ಪವರ್ ಮೈನಸ್ 3 ಎ ಟು ದ ಪವರ್ ಮೈನಸ್ 1 ಡಿವೈಡೆಡ್ ಬೈ ಕರೆಂಟ್ ಅಂತ. ಕರೆಂಟ್ ಅಂದ್ರೆ ಇಲ್ಲ ಎ, ಫಂಡಮೆಂಟಲ್ ಅದು, ಸೊ ಎ. ಕರೆಕ್ಟಾ? ಎ ಆಯ್ತು. ದೆನ್ ಆರ್ದು ಡಿ ಎಂ ಎಫ್ ಏನಾಗ್ತದಪ್ಪ ಅಂತಂದ್ರ ಎಂ ಟು ದ ಪವರ್ 1 ಎಲ್ ಟು ದ ಪವರ್ 2 ಟಿ ಟು ದ ಪವರ್ ಮೈನಸ್ 3 ಎ ಟು ದ ಪವರ್ ಮೈನಸ್ 1. ಇಲ್ಲಿ ಎ ಟು ದ ಪವರ್ ಪ್ಲಸ್ 1 ಐತಲ್ಲ, ಏನು ಇಲ್ಲ 1 ಇರುತ್ತೆ ಪವರ್. ಎ ಟು ದ ಪವರ್ ಪ್ಲಸ್ 1 ಇದೆ, ಮ್ಯಾಗ ಹೋಯ್ತದ ಎ ಟು ದ ಪವರ್ ಮೈನಸ್ 1. ಎ ಟು ದ ಪವರ್ ಮೈನಸ್ 1, ಎ ಟು ದ ಪವರ್ ಮೈನಸ್ 1 ಎಷ್ಟಾಯ್ತು? ಎ ಟು ದ ಪವರ್ ಮೈನಸ್. ದಿಸ್ ಇಸ್ ದ ಡಿ ಎಂ ಎಫ್ ಆಫ್ ರೆಸಿಸ್ಟೆನ್ಸ್. ಯಾರ್ದು ಡಿ ಎಂ ಎಫ್ ಅಪ್ಪಿ ಅದು? ರೆಸಿಸ್ಟೆನ್ಸ್ ಡಿ ಎಂ ಎಫ್. ಕರೆಕ್ಟಾ? ನೆಕ್ಸ್ಟ್ 30 ಕೆಪಾಸಿಟನ್ಸ್. ಏನು? ಕೆಪಾಸಿಟನ್ಸ್. ಕೆಪಾಸಿಟನ್ಸ್ ಫಾರ್ಮುಲಾ ಏನಾಗ್ತದಪ್ಪ ಅಂದ್ರೆ ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ವಿ. ಕ್ಯೂ ಅಂದ್ರೆ ಚಾರ್ಜ್, ದಿಸ್ ಇಸ್ ಚಾರ್ಜ್ ಅಂಡ್ ದಿಸ್ ಇಸ್ ಪೊಟೆನ್ಷಿಯಲ್. ಎರಡು ಡಿ ಎಂ ಎಫ್ ಗೊತ್ತದ. ಪೊಟೆನ್ಷಿಯಲ್ ಡಿ ಎಂ ಎಫ್, ಚಾರ್ಜ್ ಡಿ ಎಂ ಎಫ್ ಎರಡು ಗೊತ್ತದ. ಡೈರೆಕ್ಟ್ ಡಿ ಎಂ ಎಫ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಎಂ ಟು ದ ಪವರ್ 0 ಎಲ್ ಟು ದ ಪವರ್ 0 ಬಿಟ್ಬಿಡೋಣ ಅದನ್ನ, ಸೊ ಬಿಟ್ಬಿಡು. ಟಿ ಟು ದ ಪವರ್ 1 ಐತಿ, ಸೊ ಸಿಂಪಲ್ ಆಗಿ ಟಿ ಅಂತ ಬರ್ಕೋತೀನಿ, ಟಿ ಟು ದ ಪವರ್ 1 ಅಂದಂಗೆ. ನೆಕ್ಸ್ಟ್ ಎ ಟು ದ ಪವರ್ 1 ಐತಿ, ಸೊ ಎ ಅಂತ ಬರ್ಕೋತೀನಿ ಡಿವೈಡೆಡ್ ಬೈ ವಿ. ಏನೈತಿ? ವಿ ಇದು ಡಿ ಎಂ ಎಫ್ ಎಂ ಟು ದ ಪವರ್ 1, ಸೊ ಎಂ ಎಲ್ ಟು ದ ಪವರ್ 2 ಎಲ್ ಟು ದ ಪವರ್ 2 ಟಿ ಟು ದ ಪವರ್ ಮೈನಸ್ 3. ನೆಕ್ಸ್ಟ್ ಎ ಟು ದ ಪವರ್ ಮೈನಸ್ 1. ಎಲ್ಲ ಮ್ಯಾಕ್ ತೊಗೊಂಡೋಗು, ಎಲ್ಲ ಮ್ಯಾಕ್ ತೊಗೊಂಡೋಗ್ಬಿಡಕ್ಕೆ ತೊಗೊಂಡೋಗು. ಎಂ ಟು ದ ಪವರ್ ಏನಾಯ್ತು? ಮೈನಸ್. ಇಲ್ಲಿ ಪ್ಲಸ್ 1 ಅದ, ಮ್ಯಾಗ ಹೋದ್ರೆ ಮೈನಸ್ 1 ಆಯ್ತು. ಎಲ್ ಟು ದ ಪವರ್ 2 ಅದ, ಮ್ಯಾಗ ಹೋದ್ರೆ ಎಲ್ ಟು ದ ಪವರ್ ಮೈನಸ್ 2. ಟಿ ಟು ದ ಪವರ್ 3 ಅದ, ಮೇಲ್ಗಡೆ ಹೋದ್ರೆ ಮೈನಸ್ 3 ಅದ, ಮೇಲ್ಗಡೆ ಹೋದ್ರೆ ಟಿ ಟು ದ ಪವರ್ ಪ್ಲಸ್ 3. ನೆಕ್ಸ್ಟ್ ಎ ಟು ದ ಪವರ್ ಮೈನಸ್ 1 ಅದ, ಮೇಲ್ಗಡೆ ಹೋದ್ರೆ ಎ ಟು ದ ಪವರ್ ಪ್ಲಸ್ 1. ನೆಕ್ಸ್ಟ್ ಆಲ್ರೆಡಿ ಮೇಲ್ಗಡೆ ಏನೈತಿ? ಟಿ ಇಂಟು ಎ ಐತಿ. ಇಲ್ಲಿ ನೋಡು
ಟಿ ಟು ದ ಪವರ್ 3 ಐತಿ, ಇಲ್ಲಿ ಟಿ ಟು ದ ಪವರ್ 1 ಐತಿ. ಎಷ್ಟಾಯ್ತು? ಟಿ ಟು ದ ಪವರ್ 4 ಆಗುತ್ತೆ. ಎಷ್ಟಾಯ್ತು? 4 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎ ಟು ದ ಪವರ್ 1, ಇಲ್ಲಿ ಎ ಟು ದ ಪವರ್ 1 ಎಷ್ಟಾಯ್ತು? ಎ ಸ್ಕ್ವೇರ್. ಎ ಇಂಟು ಎ ಏನಾಯ್ತಪ್ಪಿ? ಎ ಸ್ಕ್ವೇರ್. ಕರೆಕ್ಟಾ? ದಿಸ್ ಇಸ್ ದ ಡಿ ಎಂ ಎಫ್ ಆಫ್ ಕೆಪಾಸಿಟನ್ಸ್. ಅಂಡ್ ವಿ ಹ್ಯಾವ್ ಮೆನಿ ಮೋರ್ ಟು ಡಿಸ್ಕಸ್ ಹಿಯರ್. ಅಪ್ಕಮಿಂಗ್ ಸೆಷನ್ ನೆಕ್ಸ್ಟ್ ಚಾಪ್ಟರ್ ಒಳಗಡೆ ಏನೇನು ಬರ್ತಾವು ಅವಾಗಿಂದ ಅವಾಗೆ ಡಿಸ್ಕಸ್ ಮಾಡ್ಕೊಂತ ಹೋಗೋತಿ. ಕ್ಲಿಯರಾ? ದಿಸ್ ಇಸ್ ಅಬೌಟ್ ಡಿ ಎಂ ಎಫ್. ಇನ್ನ ಜಾಸ್ತಿ ಅದಾವ ನಮ್ಮ ಹತ್ರ. ದಿಸ್ ಇಸ್ ಫಿಸಿಕ್ಸ್. ವೆರಿ ವಾಸ್ಟ್ ಇಟ್ ಈಸ್. ಕ್ಲಿಯರಾ? ನೆಕ್ಸ್ಟ್ ಸಮ್ ಕಾನ್ಸ್ಟೆಂಟ್ಸ್ ನೋಡೋಣ. ಸಮ್ ಕಾನ್ಸ್ಟೆಂಟ್ಸ್ ಟು ಡಿ ಎಂ ಎಫ್ ನೋಡ್ಕೊಳ್ಳಿ. ಸಮ್ ಕಾನ್ಸ್ಟೆಂಟ್ಸ್ ಡಿ ಎಂ ಎಫ್ ಆಫ್ ಫಿಸಿಕಲ್ ಕಾನ್ಸ್ಟೆಂಟ್ಸ್ ಭಾಳ ಅದಾವು. ಸೊ ಒಂದು 4 to 5 ನೋಡ್ಕೊಳ್ಳೋದು. ಹೆಂಗ್ ಬರಿಬೇಕಂತ ಗೊತ್ತಾಗಲ್ಲ. ನಾನು ಹೆಂಗ್ ಬರಿಬೇಕಂತ ಗೊತ್ತಾಗ. ಫಸ್ಟ್ ಒನ್ ನೋಡೋಣ. ಫಸ್ಟ್ ಒನ್ ಏನಾಗ್ತೈತಿ? ರಿಫ್ರಾಕ್ಟಿವ್ ಇಂಡೆಕ್ಸ್. ಸೆಕೆಂಡ್ ಅಪಿ, 1 ಸೆಕೆಂಡ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿಲ್ಲ, ಟೈಮ್ ಎಷ್ಟು ಆಗೈತೆ ನೋಡಿ. ಮನೆ ಕರಿತಾರ, ಕೂತಿರಂತಾರ, ಊಟ ಮಾಡಕ್ಕೆ ಕರಿತಾರಪ್ಪ, ಅದು ಸುಮ್ಮನೆ ನೋಡಿ ಅಷ್ಟೇ. ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು? ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಏನ್ಲಿಂದ ರಿಪ್ರೆಸೆಂಟ್ ಮಾಡ್ತಾರೆ? ರಿಫ್ರಾಕ್ಟಿವ್ ಇಂಡೆಕ್ಸ್ 10th ಒಳಗೆ ಕಲ್ತಿರಿ ಲೈಟ್ ಚಾಪ್ಟರ್ ಒಳಗಡೆ. n is equals to c divided by v. c ಅಂದ್ರೆ ಸ್ಪೀಡ್ ಆಫ್ ಲೈಟ್, v ಅಂದ್ರೆ ಸ್ಪೀಡ್ ಆಫ್ ಲೈಟ್. ಸ್ಪೀಡ್ ಆಫ್ ಲೈಟ್ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್ divided by meter per second. meter per second get cancelled, so it is dimensionless. ಯೂನಿಟ್ ಇಲ್ಲ ಇದಕ್ಕೆ. ಸೊ ಇದೇನಾಯ್ತು? ಡೈಮೆನ್ಷನ್ಲೆಸ್. ಏನಾಯ್ತು? ಇದು ಡೈಮೆನ್ಷನ್. ಡಿ ಎಂ ಎಫ್ ಇಲ್ಲ, ಅದಕ್ಕೆ ಡೈಮೆನ್ಷನ್ ಇಲ್ಲ. ಏನಿಲ್ಲ? ಡೈಮೆನ್ಷನ್ ಇಲ್ಲ. And next to second one, universal gravitational constant. Universal gravitational constant. Universal gravitational constant. Capital letter G ಅಲ್ಲ, capital letter G ಇರಬೇಕು. ಇಲ್ಲಿ ಬೇಡ, ಇಲ್ಲಿ ಬರೀಬೇಕು capital letter G. capital letter G ಇರಬೇಕು. ಹೌದಾ? ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ತಗೋ. F is equals to ಒಂದು ಫಾರ್ಮುಲಾ ಕೊಟ್ಟಿದ್ನವ, GMM divided by R square ಅಂತ ಕೊಟ್ಟಿದ್ದ. ಹೌದಾ? ಇದೇ ಫಾರ್ಮುಲಾ ತಗೊಂಡು ನನಗೆ G ಬೇಕಲ್ಲ, G ಈ ಕಡೆ ತಗೊಂಬ. F R square divided by M ಆಯ್ತು. ಇದ್ರದ್ದು ಯೂನಿಟ್ ಬರ್ಕೊಂಡ್ಬಿಡಪ್ಪಿ. G ಏನಾಗುತ್ತೆ ಈಗ? G is equals to ಏನೈತಿ ಈಕ್ವೇಶನ್? F R square divided by M ಐತಿ. ಇದು ಸಿಂಪ್ಲಿಫೈ ಮಾಡ್ಕೋ. F ಅಂದ್ರೆ ಏನು? kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಬರೀ F ಕಂಪ್ಲೀಟ್ ಆಯ್ತು ಈಗ. ನೆಕ್ಸ್ಟ್ ಏನು? R ಐತಿ. R ಅಂದ್ರೆ ಏನು? ರೇಡಿಯಸ್ ಆರ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಯೂನಿಟ್ ಏನು? ಮೀಟರ್. ಮೀಟರ್ ಇಂಟು ಮೀಟರ್ ಸ್ಕ್ವೇರ್. R ಸ್ಕ್ವೇರ್ ಐತಿ ಅಂದ್ರೆ ಮೀಟರ್ ಸ್ಕ್ವೇರ್. ಈ ಕೆಳಗೆ M ಇಂಟು M ಐತಿ. M ಅಂದ್ರೆ ಮಾಸು, ಅಂಡ್ ಇದನ್ನು ಮಾಸು. ಮಾಸ್ ಅಂದ್ರೆ kg, ಇದನ್ನು ಮಾಸ್ ಅಂದ್ರೆ kg. kg ಇಂಟು kg ಸ್ಕ್ವೇರ್. ಅಂಡ್ ಇಲ್ಲಿ ಏನದ? ಮೀಟರ್ ಸ್ಕ್ವೇರ್ ಅದ, ಇಲ್ಲಿ ಮೀಟರ್ ಅದ, ಮೀಟರ್ ಕ್ಯೂಬ್ ಆಯ್ತು. ಇದು ಏನಪ್ಪಾ? ಸಿಂಪ್ಲಿಫೈಡ್ ಫಾರ್ಮ್. ಬರೀ ಡಿ ಎಂ ಎಫ್ ಬರೀ ಏನ್ ಬರ್ಕೋತಿ? MLT ಇಷ್ಟೇ ಅದಾವ. ಸೊ MLT ಇಷ್ಟೇ ಅದ. ಇಲ್ಲಿ ನೋಡಪ್ಪ, ಇಲ್ಲೊಂದು kg, ಇಲ್ಲೊಂದು kg ಗೆಟ್ ಕ್ಯಾನ್ಸಲ್. ಸೊ kg ಕ್ಯಾನ್ಸಲ್ ಆಯ್ತು. kg ಎಷ್ಟದ? ಇಲ್ಲಿ ಮಾಸ್ ಅಲ್ಲ, ಮಾಸ್ ಎಷ್ಟದ? 1 ಅದ. ಸೊ 1 ಬಟ್ ಡಿವೈಡೆಡ್ ಬೈ -1. ನೆಕ್ಸ್ಟ್ ಲೆಂತ್ ಎಷ್ಟದಪ್ಪಿ? 3 ಅದ. 3. ನೆಕ್ಸ್ಟ್ ಟೈಮ್ ಎಷ್ಟದ? 2 ಅದ. ಬಟ್ ಡಿವೈಡೆಡ್ ಬೈ ಅದಪ್ಪಿ -2. ಇದು ಏನಪ್ಪಾ ಅಂತಂದ್ರೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಥರ್ಡ್ ಒನ್, ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಪ್ಲಾಂಕ್ಸ್ ಕಾನ್ಸ್ಟೆಂಟ್, one of the genius in the scientist society, Max Planck. ಅವ್ರ ಬಗ್ಗೆ ಸ್ವಲ್ಪ ಓದ್ರಿ. ಸ್ವಲ್ಪ ಏನಪ್ಪಾ ಅಂತಂದ್ರೆ ಗೂಸ್ ಪಂಪ್ಸ್ ಬರ್ತದೆ. ಮ್ಯಾಕ್ಸ್ ಪ್ಲಾಂಕ್. ಕ್ಲಿಯರ್ ಪೇ? ಮ್ಯಾಕ್ಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಬೇಕು. ಕರೆಕ್ಟಾ? ಒಂದು ಫಾರ್ಮುಲಾ ಅದ ನನ್ನ ಹತ್ರ. ಕರೆಕ್ಟ್ ಪೇ? ಫಾರ್ಮುಲಾ ಏನದಪ್ಪ ಅಂತಂದ್ರೆ H is equals to, sorry, E is equals to energy of photon particles. E is equals to HF ಅಂತ ಒಂದು ಫಾರ್ಮುಲಾ. H ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂದ್ರೆ ಏನು? H. ಕರೆಕ್ಟಾ? E is equals to H. ನೆಕ್ಸ್ಟ್ H ಬೇಕಲ್ಲ ನಿನಗೆ, ಅಂದ್ರೆ E ಡಿವೈಡೆಡ್ ಬೈ F ಆಯ್ತು. E ಅಂದ್ರೆ ಏನು? ದಟ್ ಈಸ್ ಎನರ್ಜಿ. ಎನರ್ಜಿ ಅಂದ್ರೆ ಜೌಲ್. ಜೌಲ್ ಯೂನಿಟ್ ಏನಾಗ್ತದಪ್ಪ ಅಂದ್ರೆ ದಟ್ ಈಸ್ kg ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ಸೆಕೆಂಡ್ ಸ್ಕ್ವೇರ್. ಇದು ಬರೀ ಎನರ್ಜಿ.
ಡಿವೈಡೆಡ್ ಬೈ ಏನೈತಿ ಫ್ರೀಕ್ವೆನ್ಸಿ ಅದ ಫ್ರೀಕ್ವೆನ್ಸಿ ಏನಾಗುತ್ತಪಿ ಎಸ್ ಟು ದ ಪವರ್ ಮೈನಸ್ ಒನ್ ಆಗ್ತದೆ ಇಲ್ಲಿ ಎಸ್ ಟು ದ ಪವರ್ ಟು ಎಸ್ ಟು ದ ಪವರ್ ಮೈನಸ್ ಒನ್ ಅಂದ್ರೆ ಎಷ್ಟು ಉಳಿತಪಿ ಎಸ್ ಟು ದ ಪವರ್ ಒನ್ ಉಳಿತು ಎಸ್ ಟು ದ ಪವರ್ ಒನ್ ಉಳಿತು ಕರೆಕ್ಟಾ ಬರೀ ಡಿ ಎಮ್ ಎಫ್ ಬರೀ ಡಿ ಎಮ್ ಎಫ್ is equals to is giving rise to MLT. Mass ಎಷ್ಟದ 1 ಅದ ಸೊ ಮಾಸ್ m to the power 1 ಲೆಂತ್ ಎಷ್ಟದ ಪಿ 2 ಅದ ಸೊ l to the power 2 ನೆಕ್ಸ್ಟ್ ಟೈಮ್ ಎಷ್ಟದ 1 ಅದ ಸೊ 1 ಬಟ್ ಡಿವೈಡೆಡ್ ಬೈ ಟೈಮ್ ಐತಲ್ಲ ಸೊ ಮೈನಸ್ 1 ಏನಾಗ್ತದ ಮೈನಸ್ 1 ಅಂಡ್ ನೆಕ್ಸ್ಟ್ ಫೋರ್ತ್ ಒನ್ ಅಪಿ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಏನಾಗ್ತದ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಸರ್ ಏನ್ ಸರ್ ಎಂತೆಂತ ಹೆಸರು ತಂದಿರಿ ಸರ್ ಏನ್ ಮಾಡಕ್ ಬರಲ್ಲ ಸರ್ ಅವರು ಸೈಂಟಿಸ್ಟು ಅವರು ಗ್ರೇಟ್ ಇನ್ವೆನ್ಷನ್ಸ್ ಮಾಡ್ಯಾರ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಕೆ ಕೆ ಕರೆಕ್ಟಾ ಒಂದು ಈಕ್ವೇಶನ್ ಐತಲ್ಲ ಪಿ ವಿ ಇಸ್ ಈಕ್ವಲ್ಸ್ ಟು ಕೆ ಟಿ ಅಂತ ಒಂದು ಈಕ್ವೇಶನ್ ಐತಿ ನಿಮಗೆ ಇದು ಬೋಲ್ಟ್ಜ್ಮನ್ ಕೆ ಟಿ ಅಂದ್ರೆ ಕೆ ಅಂದ್ರೆ ಏನು ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಪಿ ಅಂದ್ರೆ ಪ್ರೆಷರ್ ವಿ ಅಂದ್ರೆ ವಾಲ್ಯೂಮ್ ಟಿ ಅಂದ್ರೆ ಟೈಮ್ ಕರೆಕ್ಟಾ ನೆಕ್ಸ್ಟ್ ಕೆ ಇಸ್ ಈಕ್ವಲ್ಸ್ ಟು PV divided by TI. ಪ್ರೆಷರ್ ಆಲ್ರೆಡಿ ಗೊತ್ತಿದೆ ಡಿ ಎಮ್ ಎಫ್ ಕರೆಕ್ಟಾ ಪ್ರೆಷರ್ ಏನೈತಪ್ಪ ಅಂತಂದ್ರೆ ಎಫ್ ಬೈ ಎ ಅಪ್ಪ ಅಂತಂದ್ರೆ ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕೆಜಿ ಡಿವೈಡೆಡ್ ಬೈ ಎಂ ಟು ದ ಪವರ್ ಮೈನಸ್ ಒನ್ ಇಂಟು ಎಸ್ ಸ್ಕ್ವೇರ್ ಮೈನಸ್ ಒನ್ ಬೇಡ ಡಿವೈಡೆಡ್ ಬೈ ಐತಲ್ಲ ಎಂ ಆರ್ ಮೀಟರ್ ಸೆಕೆಂಡ್ ಸ್ಕ್ವೇರ್ ಕರೆಕ್ಟಾ ನೆಕ್ಸ್ಟ್ ವಾಲ್ಯೂಮ್ ಅದ ವಾಲ್ಯೂಮ್ ಏನಪ್ಪಿ ಮೀಟರ್ ಕ್ಯೂಬ್ divided by temperature ಕರೆಕ್ಟಾ ಮೀನ್ಸ್ ಕೆ ಏನಾಗುತ್ತೆ ಕೆ ಆಗ್ತೈತಿ ಇಲ್ಲಿ ಎಮ್ ಇಲ್ಲಿ ಸ್ಕ್ವೇರ್ ಕ್ಯೂಬ್ ಕ್ಯಾನ್ಸಲ್ ಕ್ಯೂಬ್ ಹೋಗಿ ಸ್ಕ್ವೇರ್ ಬಂದ್ಬಿಡ್ತದೆ ಹೌದಾ ಇದಕ್ಕೆ ಬರೀ ಡಿ ಎಮ್ ಎಫ್ ರೈಟ್ ದ ಡಿ ಎಮ್ ಎಫ್ ಎಂ ಎಲ್ ಟಿ ಕೆ ಒಂದು ಕೆ ಎಕ್ಸ್ಟ್ರಾ ಅದಲ್ಲ ಇಲ್ಲಿ ಕೆ ಅಂತ ಈ ಮಾಸ್ ಎಷ್ಟದ 1 ಅದ ಲೆಂತ್ ಎಷ್ಟದ ಪಿ 2 ಅದ ಟೈಮ್ ಎಷ್ಟದ 2 ಅದ ಬಟ್ ಕೆಳಗದ ಸೊ ಮೈನಸ್ ಕೆ ಎಷ್ಟದ ಪಿ 1 ಅದ ಸೊ ಕೆಳಗದ ಪಿ ಮೈನಸ್ ದಿಸ್ ಈಸ್ ಡಿ ಎಮ್ ಎಫ್ ಅಪ್ಕಮಿಂಗ್ ಸೆಷನ್ ಒಳಗಡೆ ದಿಸ್ ಇಸ್ ಅಬೌಟ್ ಡಿ ಎಮ್ ಎಫ್ ಡೈಮೆನ್ಷನ್ಸ್ ಇಷ್ಟೆಲ್ಲ ಡಿಸ್ಕಸ್ ಮಾಡಿವಪ್ಪ ಅಂತ ಡೈಮೆನ್ಷನ್ ಬಗ್ಗೆ ಕ್ಲಾರಿಟಿ ಸಿಕ್ಕದ ಅಂತ ಅನ್ಕೊಂತೀನಿ ಸೊ ಪ್ರಾಕ್ಟೀಸ್ ಮೋರ್ ಟು ಗೆಟ್ ಅ ಮೋರ್ ಕ್ಲಾರಿಟಿ ಜಾಸ್ತಿ ಕ್ಲಾರಿಟಿ ಸಿಗ್ಬೇಕಾಗಿತ್ತಪ್ಪ ಇನ್ನ ಪ್ರಾಕ್ಟೀಸ್ ಮಾಡು ಕ್ಲಿಯರ್ ಅಪಿ ಅಪ್ಕಮಿಂಗ್ ಸೆಷನ್ ಒಳಗಡೆ ನೆಕ್ಸ್ಟ್ ಏನ್ ಮಾಡಬಹುದು ಇನ್ನೊಂದು ಹೊಸ ಕಾನ್ಸೆಪ್ಟ್ ತಗೊಂಡ್ಬರ್ಬೇಕು ದಿಸ್ ಇಸ್ ಯುವರ್ ಪ್ರದೀಪ್ ಗೌಡ 09 ಕೀಪ್ ವಾಚಿಂಗ್ ಫಾರ್ ಬೆಟರ್ ಲರ್ನಿಂಗ್ ಕ್ಲಿಯರ್ ಅಪಿ ಗುಡ್ ನೈಟ್ ಸಿ ಯು ಗೈಸ್